ಎಲ್ಲರಿಗೂ ನಮಸ್ಕಾರ. ಧ್ರುವತಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪ್ರತಿದಿನ ನಾವೆಲ್ಲ ನ್ಯೂಸ್ ಪೇಪರ್ ಓದ್ತೀವೋ ಇಲ್ವೋ, ಆದ್ರೆ ಸೋಷಿಯಲ್ ಮೀಡಿಯಾನಂತೂ ನೋಡ್ತೇವೆ. ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುವಂತಹ ಒಂದಷ್ಟು ಟ್ರೋಲ್ಗಳನ್ನ ನಾವು ಸೀರಿಯಸ್ ಆಗಿ ಪರಿಗಣಿಸಬೇಕಾಗತ್ತೆ. ಯಾಕಂದ್ರೆ ಈ ಬಿಗ್ ಬಾಸ್ ಸೀಸನ್ 11ಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸ್ಪರ್ಧಿಗಳ ವಿರುದ್ಧ ಈ ಒಂದು ಟ್ರೋಲ್ಗಳ ಮೂಲಕ ಒಂದಷ್ಟು ವಿಷಯಗಳು, ಮಾಹಿತಿಗಳು ಹೊರ ಜಗತ್ತಿಗೆ ಬೀಳ್ತಾ ಇದೆ. ಅದು ಕೂಡ ಏನು ಅಂತಂದ್ರೆ, ಸ್ಪರ್ಧಿಗಳು ಏನಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅವರ ಹಿಂದಿನ ಹಿಸ್ಟ್ರಿ, ನಾನು ಎಲ್ರೂ ಹೋಲ್ಸಲಾಗಿ ಹೇಳ್ತಾ ಇಲ್ಲ, ಕೆಲವೊಂದಷ್ಟು ಕಂಟೆಸ್ಟೆಂಟ್ ಬರೀ ಈ ಸೀಸನ್ ಮಾತ್ರ ಅಲ್ಲ, ಹಿಂದಿನ ಸೀಸನ್ ಗಳಲ್ಲೂ ಕೂಡ ಈ ರೀತಿಯಾದಂತವ್ರು ಇದ್ರು. ಒಂದಷ್ಟು ಕೇಸ್ಗಳಿದ್ದವರು ಅಥವಾ ಯಾವುದೋ ಬೇರೆ ಬ್ಯಾಕ್ ಗ್ರೌಂಡ್ ಇದ್ದಂತವ್ರದ್ದು ಕೇಸ್ಗಳಿದ್ದದ್ದು ಇದೆ. ಆದ್ರೆ ಈ ಸೀಸನ್ ಅಂದ್ರೆ ಸೀಸನ್ 11ರ ಬಿಗ್ ಬಾಸ್ ಏನಿದೆ, ಇದು ಒಂದ್ ರೀತಿ ವಿಚಿತ್ರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಿಗ್ ಬಾಸ್ ಮನೆಯಿಂದಾನೇ ಡೈರೆಕ್ಟ್ ಆಗಿ ಚೈತ್ರಾ ಕುಂದಾಪುರ್ ಅವರು ಅವರ MLA ಟಿಕೆಟ್ಗೆ ಸಂಬಂಧಪಟ್ಟಂತೆ, ಈ ಹಿಂದೆ ಆಗಿದ್ದ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಕೋರ್ಟ್ಗೆ ಹೋಗಿ ಬಂದಿರ್ತಾರೆ. ಕೋರ್ಟ್ಗೆ ಹೋಗಿ ಮತ್ತೆ ಅವರು ಬಿಗ್ ಬಾಸ್ ಮನೆಗೆ ವಾಪಸ್ ಆಗಿರ್ತಾರೆ. ಇದೀಗ ಈ ರೀತಿಯಾದಂತ ಘಟನೆ ಮತ್ತೊಮ್ಮೆ ಮರುಕಳಿಸುವ ಸಂಭವ ಹೆಚ್ಚಾಗಿದೆ. ಅದು ಕೂಡ ಬಿಗ್ ಬಾಸ್ ನ ಟಾಪ್ 5 ಕಂಟೆಸ್ಟೆಂಟ್ ಅಂತ ಗುರುತಿಸ್ಕೊಂಡಿರುವಂತ ಮೋಕ್ಷಿತಾ ಪೈ ಬಗ್ಗೆ. ಹೌದು, ಮೋಕ್ಷಿತಾ ಪೈ ನಿಮ್ಗೆ ಈಗಾಗ್ಲೇ ಪರಿಚಯ ಇದ್ದಾರೆ. ಯಾಕಂದ್ರೆ ಮೋಕ್ಷಿತಾ ಪೈ ಕನ್ನಡ ಸೀರಿಯಲ್ ನ ಒಂದು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತಾ ಇದ್ರು. 2018 ಡಿಸೆಂಬರ್ ನಲ್ಲಿ ಬಂದಂತಹ ಪಾರು ಅನ್ನುವಂತ ಸೀರಿಯಲ್, ಇದು ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇತ್ತು. 2018 ಡಿಸೆಂಬರ್ ಇಂದ 2024 ಮಾರ್ಚ್ ಸತತ 6 ವರ್ಷಗಳ ಕಾಲ 1385 ಎಪಿಸೋಡ್ಗಳನ್ನ ಸಕ್ಸಸ್ಫುಲ್ ಆಗಿ ಮಾಡಿದಂತಹ ಪಾರು ಸೀರಿಯಲ್. ಅದರಲ್ಲಿ ಈಕೆ ಮೇನ್ ಲೀಡ್ ಆಗಿರ್ತಾರೆ. ಪಾರು ಅನ್ನೋ ಕ್ಯಾರೆಕ್ಟರ್ ಈಕೆದಾಗಿರುತ್ತೆ, ಮೋಕ್ಷಿತಾ ಪೈ ಅವ್ರದ್ದು. ಹಾಗೆ ಇವರ ಜೊತೆ ವಿನಯ ಪ್ರಸಾದ್ ರವರು ಹಿರಿಯ ಕಲಾವಿದೆ ಸ್ಕ್ರೀನ್ ಶೇರ್ ಮಾಡಿರ್ತಾರೆ. ಹಾಗೆ ಈಕೆ ಆ ಒಂದು ಸೀರಿಯಲ್ ಮೂಲಕ ಮುನ್ನೆಲೆಗೆ ಬಂದವರು. ಹಾಗೆ ಈಕೆ ಆ ಒಂದು ಸೀರಿಯಲ್ ನ ಇಮೇಜ್ ಇಂದಾನೆ ಇವರು ಬಿಗ್ ಬಾಸ್ ಮನೆಗೆ ಹೋದ್ರು. ಆದ್ರೆ ಈಕೆಯ ಬ್ಯಾಕ್ ಗ್ರೌಂಡ್ ಹಿಸ್ಟ್ರಿ ಅಂದ್ರೆ ಈ 10 ವರ್ಷಗಳ ಹಿಂದೆ ಇವ್ರು ಏನಾಗಿದ್ರು, ಏನ್ ಮಾಡ್ತಾ ಇದ್ರು, ಇವ್ರಿಗೆ ಮೇಲೆ ಯಾವ ಕೇಸ್ ಇತ್ತು ಅನ್ನೋದು ಈಗ ಟ್ರೋಲ್ ಆಗ್ತಾ ಇರುವಂತಹ ವಿಷಯ. ಹಾಗೆ ಇದು ಗಂಭೀರ ಸ್ಥಿತಿಗೂ ಕೂಡ ಹೋಗಿದೆ. ಯಾಕಂದ್ರೆ ಆಗಿತ್ತು, ಆಗ್ಲೇ ಒಂದು ಕೇಸ್ ಕೂಡ ಕ್ಲಿಯರ್ ಆಗಿ ಕ್ಲೀನ್ ಶೀಟ್ ತಗೊಂಡು ಇವ್ರು ಒಳಗ್ ಹೋಗಿದ್ದಾರೆ ಅನ್ನೋ ಮಾತು ಕೂಡ ಓಡಾಡ್ತಾ ಇದೆ. ಸದ್ಯಕ್ಕೆ ಇವ್ರ ಮೇಲಿರೋ ಕೇಸ್ ಏನು ಅಂತಂದ್ರೆ, ಮಕ್ಕಳನ್ನ ಕದ್ದು, ಅಂದ್ರೆ ಒಂದು 14 ವರ್ಷದ ಹುಡುಗಿ 9ನೇ ಕ್ಲಾಸ್ ಅಲ್ಲಿ ಓದ್ತಿದ್ದಂತ ಹುಡುಗಿನ ಕಿಡ್ನಾಪ್ ಮಾಡಿ ಅವರ ತಂದೆ ತಾಯಿಗೆ ದುಡ್ಡುಗೋಸ್ಕರ 25 ಲಕ್ಷ ರೂಪಾಯಿಗೆ ಇವರು ಬೇಡಿಕೆ ಇಟ್ಟಿದ್ರಂತೆ. ಅದು ಈಕೆ ಮಾತ್ರ ಮಾಡಿದ್ದಲ್ಲ, ಈಕೆಯ ಗೆಳೆಯನೂ ಕೂಡ ಸೇರಿ, ನಮಗ್ ಗೊತ್ತಿಲ್ಲ ಆಕೆಯ ಬಾಯ್ ಫ್ರೆಂಡ್ ಅಥವಾ ಸ್ನೇಹಿತನೋ ಅಂತ ಗೊತ್ತಿಲ್ಲ, ಆದ್ರೆ ನಾಗಭೂಷಣ್ ಅನ್ನುವ ವ್ಯಕ್ತಿಯ ಜೊತೆ ಸೇರಿ ಮೋಕ್ಷಿತಾ ಪೈ ಅವರು, ಇಲ್ಲಿ ಹೆಸರನ್ನು ಕೂಡ ಇವರು ಬದಲಾಯಿಸ್ಕೊಂಡಿದ್ದಾರೆ ಅಂತ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಆಕೆಯ ಹೆಸರು, ಆಕೆಯ ಮೇಲೆ ಕೇಸ್ ಆದಂತ ಸಂದರ್ಭದಲ್ಲಿ ಆಕೆಯ ಹೆಸರು ಇದ್ದಿದ್ದು ಐಶ್ವರ್ಯ ಪೈ ಅಂತ, ಈಗ ಆಕೆಯ ಹೆಸರು ಮೋಕ್ಷಿತಾ ಪೈ ಅಂತ. ವಿಡಿಯೋಗಳು, ಫೋಟೋಗಳು ಅಥವಾ ಎಲ್ಲವನ್ನ ನೋಡಿದಾಗ ಸ್ಪಷ್ಟೀಕರಣ ಆಗ್ತಾ ಇದೆ, ಅದು ಮೋಕ್ಷಿತಾ ಪೈ ಅವರೇ. ಆಗ ಅವ್ರ ಹೆಸರು ಐಶ್ವರ್ಯ ಪೈ ಅಂತ ಇಟ್ಕೊಂಡಿರ್ಬೋದು, ಈಗ ಅದು ಮೋಕ್ಷಿತಾ ಪೈ ಆಗಿರ್ಬೋದು. ಸೊ ಇಂಥ ಸಂದರ್ಭದಲ್ಲಿ ಆಕೆ ಟ್ಯೂಷನ್ ನಡೆಸ್ತಿರ್ತಾರೆ. ಆಕೆ BMS ಕಾಲೇಜ್ ನಲ್ಲಿ, ಅಂದ್ರೆ ಬೆಂಗಳೂರಿನ ಬಸವನಗುಡಿಯಲ್ಲಿರುವಂತಹ BMS ಕಾಲೇಜ್ ನಲ್ಲಿ ಡಿಗ್ರಿ ಪದವಿಯನ್ನ ಪಡ್ಕೊಂಡಿರ್ತಾರೆ. ಕಾಮರ್ಸ್ ವಿಭಾಗದಲ್ಲಿ BCom ಪದವಿಯನ್ನ ಗಳಿಸ್ಕೊಂಡು ಮನೆಯಲ್ಲೇ ಟ್ಯೂಷನ್ ಅನ್ನ ನಡೆಸ್ತಾ ಇರ್ತಾರೆ. ಹಾಗೆ ಈ ಟ್ಯೂಷನ್ಗೆ ಬರ್ತಿದ್ದಂತಹ ಮಕ್ಕಳಲ್ಲಿ ಒಂದಷ್ಟು ಸ್ಥಿತಿವಂತರು, ಆಸ್ತಿವಂತರು ಆಗಿದ್ದಂತಹ ಒಂದು ಹುಡುಗಿಯನ್ನ ಆಕೆ ಬಹಳ ದಿನಗಳಿಂದ ಗಮನಿಸ್ತಾ ಇರ್ತಾಳೆ. ಈ ಬಗ್ಗೆ ಆಕೆಯ ಸ್ನೇಹಿತನ ಜೊತೆನೂ ಕೂಡ ಆಕೆ ಹೇಳ್ಕೊಂಡಿರ್ತಾಳೆ. ಈ ಇಬ್ರು ಕೇಳಿ, ಆತನ ಸ್ನೇಹಿತ ಬಂದ್ಬಿಟ್ಟು ನಾಗಭೂಷಣ್ ಅಂತ MBA ಪದವೀಧರನಾಗಿರ್ತಾರೆ. ಈ ನಾಗಭೂಷಣ್ ಮತ್ತೆ ಮೋಕ್ಷಿತಾ ಸೇರಿ ಆ ಹುಡುಗಿಯನ್ನ ಕಿಡ್ನಾಪ್ ಮಾಡಿ ಅವರ ತಂದೆ ತಾಯಿಯ ಬಳಿ 25 ಲಕ್ಷ ರೂಪಾಯಿಗಳಿಗೆ ಬೇಡಿಕೆ ಇಡುವಂತಹ ಒಂದು ಘಟನೆ ನಡೆದೋಗುತ್ತೆ ಆ ಸಂದರ್ಭಕ್ಕೆ. ಇದಾಗಿ 2014ರಲ್ಲಿ ಒಂದು ಇಶ್ಯೂ ಆಗಿದ್ದು, ಸುಮಾರು ಒಂದು 10 ವರ್ಷಗಳೇ ಕಳೆದು ಹೋಗಿದೆ. ಆಮೇಲೆ ವಿಚಾರಣೆ ಎಲ್ಲರಿಗೂ ಗೊತ್ತಾಗುತ್ತೆ. ಆಕೆಯನ್ನ ಮತ್ತೆ ಆತನ ಸ್ನೇಹಿತನನ್ನು ಕೂಡ, ಅಂದ್ರೆ ನಾಗಭೂಷಣನು ಕೂಡ ಬಂಧಿಸಲಾಗುತ್ತೆ. ಆಮೇಲೆ ಕೋರ್ಟ್ ಕೇಸ್ ಆಗಿರ್ಬೋದು, ಅದನ್ನೆಲ್ಲ ಕೂಡ ಅವರು ಫೇಸ್ ಮಾಡಿ ಹೊರಗಡೆ ಬಂದಿರ್ತಾರೆ. ಅದಾದ ನಂತರ 2018ರಲ್ಲಿ 4 ವರ್ಷಗಳ ಕಳೆದ ನಂತರ ಅವರು ಕಿರುತೆರೆಯ ಧಾರಾವಾಹಿಗೆ ಎಂಟ್ರಿ ಕೊಡ್ತಾರೆ. ಅದರ ನಡುವೆ ಈಗ ಬಿಗ್ ಬಾಸ್ಗೂ ಕೂಡ ಬಂದಿದ್ದಾರೆ. ಇವರು ಇಮೇಜ್ ಹೆಚ್ಚಾಗ್ತಾ ಹೋಗ್ತಾ ಈಗ ಇವರ ಬ್ಯಾಕ್ ಗ್ರೌಂಡ್, ಇವರ ಇತಿಹಾಸ ಏನು ಮುನ್ನೆಲೆಗೆ ಬಂದಿದೆ, ಜನರ ಮುಂದೆ ಬಂದಿದೆ. ಯಾಕಂದ್ರೆ ಈಕೆ ಬಿಗ್ ಬಾಸ್ ನಲ್ಲಿ ತಾನೊಬ್ಳು ಒಳ್ಳೆಯವಳು, ತಾನು ಮಾಡಿದ್ದೆ ಸರಿ, ತನ್ನ ಮಾತು ಸರಿ ಅಂತ ಹೇಳಿ ಎಲ್ಲರ ಮುಂದೆನೂ ಪುಟ್ರೆ ಮಾಡ್ಕೊಳ್ತಾ ಇದ್ರು ಸಮಾಜದ ಮುಂದೆ. ಆದ್ರೆ ಈಕೆಯ ನಿಜ ರೂಪ ಏನು,
ಯಾವುದೋ ಒಂದು ಏನು ನಾವು ಹೇಳ್ತೀವಲ್ಲ ಬ್ಯೂಟಿ ವಿತ್ ಬ್ರೈನ್ ಅಂತ ಒಂದು ಅಂದದ ಹಿಂದೆ ಒಂದು ಬೇರೆ ರೀತಿಯ ಮುಖನೂ ಇರುತ್ತೆ ಅನ್ನೋದನ್ನ ಮತ್ತೆ ಮತ್ತೆ ಸಾಬೀತ್ ಮಾಡ್ತಾ ಇದ್ದಾರೆ. ಮೋಕ್ಷಿತಾ ಪೈ ಮೇಲೆ ಈ ಆರೋಪ ಇರೋದಂತೂ ನಿಜ. ಆದ್ರೆ ಈ ಆರೋಪಕ್ಕೆ ಅವ್ರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ, ಯಾಕಂದ್ರೆ ಇನ್ನು ಕೂಡ ಈ ವಿಚಾರನ ಅವರ ಕಿವಿಗೆ ಹಾಕಿಲ್ಲ. ಯಾಕಂದ್ರೆ ಅವ್ರು ಬಿಗ್ ಬಾಸ್ ಮನೇಲಿ ಇರೋ ಕಾರಣ ಹೊರಗಡೆ ಏನೇನ್ ನಡೀತಿದೆ, ಮಾಧ್ಯಮದಲ್ಲಿ ಏನೇನ್ ಪ್ರಸಾರ ಆಗ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಕಿಚ್ಚ ಸುದೀಪ್ ಅವರು ಈ ವೀಕೆಂಡ್ ಅಲ್ಲಿ ಈ ವಿಚಾರವಾಗಿ ಏನಾದ್ರೂ ಪ್ರಸ್ತಾಪ ಮಾಡಿದ್ರೆ ಆಕೆಯ ಪ್ರತಿಕ್ರಿಯೆ ಏನಿರಬಹುದು ಅದನ್ನೆಲ್ಲ ಕೂಡ ನಾವು ಕಾದು ನೋಡ್ಬೇಕಾಗಿದೆ. ಹಾಗೆ ಈಕೆ ನಾನು ಏನು ಮಾಡೇ ಇಲ್ಲ, ಅದು ನನ್ಗೆ ಗೊತ್ತೇ ಇಲ್ಲ, ಅದ್ ಯಾರು ನನ್ಗೆ ಗೊತ್ತೇ ಇಲ್ಲ ಅಂತ ಹೇಳಿ ಅದನ್ನ ತೆಗೆದು ಹಾಕುವಂತ ಸಂದರ್ಭಗಳು ಕೂಡ ಇದೆ. ಆದ್ರೆ ಅದಕ್ಕೆ ಎಲ್ಲ ರೀತಿಯಾದಂತ ಸಾಕ್ಷ್ಯಾಧಾರಗಳು ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ಸಿಗುತ್ತೆ. ಯಾಕಂದ್ರೆ ಇವರು ಏನು ಮಗುನ ಕಿಡ್ನಾಪ್ ಮಾಡಿರೋದು, ಮಗು ಅಂದ್ರೆ 14 ವರ್ಷದ ಹುಡುಗಿಯನ್ನ ಕಿಡ್ನಾಪ್ ಮಾಡಿರೋದಕ್ಕೆ ರೆಕಾರ್ಡ್ ಕೂಡ ಇದೆ, ಪ್ರೂಫ್ ಕೂಡ ಇದೆ. ನಾವು ಈಗಾಗಲೇ ಮಾಧ್ಯಮಗಳಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು ವಿಡಿಯೋಗಳನ್ನ ನೋಡ್ತಾ ಇದ್ದೀವಿ. ಆಕೆ ಎಂಬುದು ಸ್ಪಷ್ಟನೂ ಕೂಡ ಆಗ್ತಾ ಇದೆ. ನಾವು ಹೇಳ್ಬೋದು AI ಟೆಕ್ನಾಲಜಿ ಯಾರ ಫೇಸ್ಗೆ ಯಾರನ್ನಾದ್ರೂ ಹಾಕಬಹುದು ಹಾಗೆ ಹೀಗೆ ಅಂತೆಲ್ಲ. ಆದ್ರೆ ಪರಾಮರ್ಶನೆ ಇದೆಯಲ್ವಾ, ಅದು ಪೊಲೀಸ್ ಕೇಸ್ ಆಗಿರೋದ್ರಿಂದ ನಾವು ಆಕೆನೆ 100% ಕಳ್ಳಿ ಅಂತ ಕೂಡ ಹೇಳ್ತಾ ಇಲ್ಲ, ಮಕ್ಕಳನ್ನ ಕದ್ದಿದ್ದಾರೆ ಅಥವಾ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ. ಆದ್ರೆ ಅದಕ್ಕೆ ಸ್ಪಷ್ಟನೆಯನ್ನ ಆಕೆನೆ ಕೊಡ್ಬೇಕು. ಈ ವೀಕೆಂಡ್ ನಲ್ಲಿ ಏನಾದ್ರೂ ಕಿಚ್ಚ ಸುದೀಪ್ ಅವರು ಕೇಳಿದ್ದೆ ಆದ್ರೆ ಅದರ ಸ್ಪಷ್ಟನೆಯನ್ನ ಆಕೆಯಿಂದ ಪಡ್ಕೊಳ್ಬಹುದು, ಅಥವಾ ನೇರವಾಗಿ ಆಕೆನ ಸ್ಟೇಷನ್ಗೆ ವಿಚಾರಣೆಗೆ ಕರೆದುಕೊಂಡು ಹೋಗ್ಬೋದು. ಎರಡೂ ರೀತಿಯ ಸಂಭವ ಇದೆ. ಯಾಕಂದ್ರೆ ಇದು ಒಂದು ಪ್ರಕರಣ ಮಾತ್ರ ಅಲ್ಲ, ಈ ಸೀಸನ್ ನಲ್ಲಿ ಮಾತ್ರ ಅಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿರೋದು. ಈ ಹಿಂದೆಯೂ ಕೂಡ ಕಳೆದ ಸೀಸನ್ ನಲ್ಲಿ ಅಥವಾ ಈ ಹಿಂದೆ ಬಂದಂತ ಎಲ್ಲ ಸೀಸನ್ಗಳಲ್ಲೂ ಬಹಳಷ್ಟು ಸೀಸನ್ಗಳಲ್ಲಿ ಡೈರೆಕ್ಟ್ ಆಗಿ ಬಿಗ್ ಬಾಸ್ ಮನೆಯಿಂದಲೇ ಸ್ಟೇಷನ್ಗೆ, ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿರುವಂತಹ ಇತಿಹಾಸ ಕೂಡ ಬಿಗ್ ಬಾಸ್ ನಲ್ಲಿ ಇದೆ. ಯಾಕಂದ್ರೆ ಹಲವಾರು ಕಾರಣಗಳಿಂದ ಯಾರು ಈ ಒಂದು ಹುಚ್ಚ ವೆಂಕಟ್ ಅವ್ರನ್ನಾಗಿರ್ಬೋದು, ಅಥವಾ ಸುನಾಮಿ ಕಿಟ್ಟಿ ಅವ್ರನ್ನಾಗಿರ್ಬೋದು, ಅಥವಾ ಹಿಂದ ಇವ್ರನ್ನ ಯಾರದು ವರ್ತೂರು ಸಂತೋಷ್ ಅವ್ರನ್ನಾಗಿರ್ಬೋದು, ಇವ್ರುಗಳನ್ನು ಕೂಡ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಎನ್ಕ್ವೈರಿ ಮಾಡಿ ಅವರನ್ನ ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗಿರೋದು ಉಂಟು. ಸೊ ಈ ರೀತಿ ಇದ್ದಂತ ಸಂದರ್ಭದಲ್ಲಿ ಮೋಕ್ಷಿತಾ ಪೈ ನಿಜಕ್ಕೂ ಆರೋಪಿನ, ಅಪರಾಧಿನ, ಅಥವಾ ಅವ್ರು ಅದಕ್ಕೆಲ್ಲ ಕೂಡ ಸಮಜಾಯಿಷಿ ಕೊಟ್ಟು ಕ್ಲೀನ್ ಶೀಟ್ ತಗೊಂಡಿದಾರ ಅಂತ ಅವ್ರ ಬಾಯಿಂದಲೇ ಕೇಳ್ಬೇಕು. ನೋಡೋಣ ಈ ವೀಕೆಂಡ್ ಅಲ್ಲಿ ಇದ್ರ ಬಗ್ಗೆ ಏನಾದ್ರು ಪ್ರಸ್ತಾಪ ಆಗುತ್ತಾ ಅಂತ. ಅಲ್ಲಿವರೆಗೂ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.